ಧರೆಯೋಳ್ ವೈಭವದಿ ಮೆರವೆ. ಮಂತ್ರಿ ಸೈನಾಧಿಕರೇ, ಮಹಾಪ್ರಭು, ವೈಭವದಿ ಮೆರವೆ, ಧರೆಯೋಳ್ ವೈಭವದಿ ಮೆರವೆ. ವಿಜಯ ವಿಲಾಸ ಎಳತಿಶಯದಿಂದಲೇ, ವಿಜಯ ವಿಲಾಸ ಎಳತಿಶಯದಿಂದ ಹರುಷದಿ ಮೆರೆಯುವೆ ನಾನು. ಮಂತ್ರಿ ಸೈನಾಧಿಕರೇ, ಹರುಷದಿ ಮೆರೆಯುವೆ ನಾನು. ವೈಭವದಿ ಮೆರವೆ, ಧರೆಯೋಳ್ ವೈಭವದಿ ಮೆರವೆ. ಮಂತ್ರಿ ಸೈನಾಧಿಕರೇ, ಮಹಾಪ್ರಭು, ಹರುಷದಿ ಮೆರೆಯುವೆ ನಾನು. ಹಲದರನಾಗಿ ಮೆರೆಯುತ್ತಲಿರುವೆ, ಹಲದರನಾಗಿ ಮೆರೆಯುತ್ತಲಿರುವೆ. ಹರಿಹರ ನಾಮವ ಸ್ಮರಿಸುತ್ತ ನಾನು, ಹರಿಹರ ನಾಮವ ಸ್ಮರಿಸುತ್ತ ನಾನು ಜಗದೊಳಿರುವೆನೋ ಘನ ಹರುಷದಲೇ. ಮಂತ್ರಿ ಸೈನಾಧಿಕರೇ, ಜಗದೊಳಿರುವೆನೋ ಘನ ಹರುಷದಲ್ಲಿ ಹಲದರನಾಗಿ ಮೆರೆಯುತ್ತಲಿರುವೆ, ಹಲದರನಾಗಿ ಮೆರೆಯುತ್ತಲಿರುವೆ. ವೈಭವದಿ ಮೆರವೆ, ಧರೆಯೋಳ್ ವೈಭವದಿ ಮೆರವೆ. ಮಂತ್ರಿ ಮಹಾಪ್ರಭು, ನಮ್ಮ ಪ್ರಜೆಗಳೆಲ್ಲ ದೀನದಾತರನ್ನು ಕಾಪಾಡುತ್ತಾ ಸದಾ ದೇವರಾಧನೆಯನ್ನು ಮಾಡುತ್ತಾ ಸುಖದಿಂದಿರುವರೆ, ಅದನ್ನು ತಿಳಿಸಿ. ಮಹಾಪ್ರಭು ತಿಳಿಸುವೆನು. ಕೆಳೋ ಭೂಮಿ ಪಾ ವಜದ ಪರೆಯ, ಕೆಳೋ ಭೂಮಿ ಪಾ ಕೆಳೋ ಭೂಮಿ ಪಾ ರಜದ ಪರೆಯ, ಕೆಳೋ ಭೂಮಿ ಪಾ ಮಡದಿ ಮಕ್ಕಳೆಲ್ಲ ಬಿಡದೆ ಅರಿಯ ಜಪಿದೆ, ಮಡದಿ ಮಕ್ಕಳೆಲ್ಲ ಬಿಡದೆ ಅರಿಯ ಜಪಿದೆ. ಹರಿಯ ಚರಣ ಸೇವೆ, ಹರಿಯ ಚರಣ ಸೇವೆ ನಿರತ ಮಾಡದೇವರು. ಕೆಳೋ ಭೂಮಿ ಪಾ ರಜದ ಪರೆಯ, ಕೆಳೋ ಭೂಮಿ ಪಾ ಕಾಲ ಕಾಲವರೆಗೂ ಮಳೆಗಳ ಬೀಳದಿರಲು, ಕಾಲ ಕಾಲವರೆಗೂ ಮಳೆಗಳ ಬೀಳದಿರಲು. ಎಲ್ಲ ಸುಖವೇ, ಪ್ರಜೆಗಳೆಲ್ಲ ಸುಖವೇ, ನಲಿಯ ದೇವರ ನಿಜವೇ. ಕೆಳೋ ಭೂಮಿ ಪಾ ರಜದ ಪರೆಯ, ಕೆಳೋ ಭೂಮಿ ಪಾ. ಮಹಾಪ್ರಭು, ಮಂತ್ರಿ ನಮ್ಮ ರಾಜ್ಯದಲ್ಲಿ ಕಾಲ ಕಾಲಕ್ಕೆ ಮಳೆ ಬೆಳೆಗಳಾಗಿ ಪ್ರಜೆಗಳೆಲ್ಲ ಸುಖ ಶಾಂತಿ ನೆಮ್ಮದಿಯಿಂದ ಬಾಳುತ್ತಿರೋರು. ಮತ್ತೇನಪ್ಪ ಬೇಸ್, ಬಹಳ ಸಂತೋಷ. ಈ ಪೀಠದಲ್ಲಿ ಕುಳಿತುಕೊಳ್ಳಿ. ಆಗಬಹುದು ಪ್ರಭು. ಬೇಳೈ ಸೈನ್ಯಾದಿ ನಾಂತಾನೆ ಎನ್ನ ಸೈನ್ಯದ ರೀತಿಯ ಬೇಳೈ. ಸೈನ್ಯಾಧೀಶರೇ, ಮಹಾಪ್ರಭು, ಬೇಳೈ ಸೈನ್ಯಾದಿ ನಾಂತಾನೆ ಎನ್ನ ಸೈನ್ಯದ ರೀತಿಯ ಬೇಳೈ. ಶತ್ರು ಭೂಪರಾಮತಿ ಸೈನ್ಯವ, ಶತ್ರು ಭೂಪರಾಮತಿ ಸೈನ್ಯವ ಮತ್ತಿ ಪಿಡಿಯುತ್ತಾನೆ ಬರದಳು. ಸೈನ್ಯಾಧಿಕಾರಿ ಮಹಾಪ್ರಭು, ಮತ್ತಿ ಪಿಡಿಯುತ್ತ
ಸೈನ್ಯದ ರೀತಿಯ ಬೇಳೆ. ಸೈನ್ಯಾಧೀಶರೇ, ಮಹಾಪ್ರಭು, ನಮ್ಮ ಸೈನ್ಯವು ಯಾವ ರೀತಿಯಿಂದಿರುವುದು ಅದನ್ನು ತಿಳಿಸಿ. ಅಪ್ಪಣೆ ಮಹಾಪ್ರಭು. ಅರಸನೆ ಲಾಲಿಸು ಸರಸದಿ ಮೇರೆವೆ ಪರ ಸೈನ್ಯವ ನಾಂ ಪಳಗಿಸುವೆ. ಮಹಾಪ್ರಭು, ಸೈನ್ಯಾಧೀಶರೇ, ಮಂತ್ರಿ. ಅರಸನೆ ಲಾಲಿಸು ಸರಸದಿ ಮೇರೆವೆ ಪರ ಸೈನ್ಯವ ನಾಂ ಪಳಗಿಸುವೆ. ದುರ್ಗಗಳು ವೈರಿಯ ಶಿರವ ಕಡೆದು. ಮಹಾಪ್ರಭು, ಸೈನ್ಯಾಧೀಶರೇ, ದುರ್ಗಗಳು ವೈರಿಯ ಶಿರವ ಕಡೆದು ಚಂದದಿಂದಲೇ ವಂದಿಸುವೆ. ಮಹಾಪ್ರಭು, ಸೈನ್ಯಾಧೀಶರೇ, ಅಂದದಿಂದಲೇ ವಂದಿಸುವೆ. ಅರಸನೆ ಲಾಲಿಸು ಸರಸದಿ ಮೆರೆವೆ. ಮಹಾಪ್ರಭು, ಸೈನ್ಯಾಧೀಶರೇ, ಮಹಾಮಂತ್ರಿ. ಚಂಡ ಮುಖಗಳ ಕೇರಳ ಬರ್ಬರ್ ಅಂಗದೇಶದ ಅರಸುಗಳ. ಮಹಾಪ್ರಭು, ಸೈನ್ಯಾಧೀಶರೇ, ಮಹಾಮಂತ್ರಿ. ಚಂಡ ಮುಖಗಳ ಕೇರಳ ಬರ್ಬರ್ ಅಂಗದೇಶದ ಅರಸುಗಳ ಚಂದಾದಿ ನಿರ್ಮಯ ಸುಂದರ ಚರಣಕ್ಕೆ. ಮಹಾಪ್ರಭು, ಸೈನ್ಯಾಧೀಶರೇ, ಮಹಾಮಂತ್ರಿ. ಚಂದಾದಿ ನಿರ್ಮಯ ಸುಂದರ ಚರಣಕ್ಕೆ ಚಂದದಿಂದಲೇ ವಂದಿಪರೆ. ಮಹಾಪ್ರಭು, ಸೈನ್ಯಾಧೀಶರೇ, ಚಂದದಿಂದಲೇ ವಂದಿಪರೆ. ಅರಸನೆ ಲಾಲಿಸು ಸರಸದಿ ಮೆರೆವೆ. ಮಹಾಪ್ರಭು, ನಮ್ಮ ಸೈನ್ಯವು ಶತ್ರುಗಳನ್ನು ಕಂಡರೆ ಸಿಂಹದಂತೆ ಗರ್ಜಿಸುತ್ತಾ ಎಲ್ಲೆಲ್ಲೂ ಜಯವನ್ನೇ ಸಾಧಿಸುತ್ತಿರೋರು. ಮತ್ತೇನಪ್ಪಣೆ? ಬಹಳ ಸಂತೋಷ. ಈ ಪೀಠದಲ್ಲಿ ಕುಳಿತುಕೊಳ್ಳಿ. ದರೆಯಳು ಧನ್ಯನೋ ಧನ್ಯನಾದೆನೊನ, ಇಳೆಯಳು ಮಾನ್ಯನೋ ಮಾನ್ಯನಾದೆನೊನ. ಈ ಪರಿಮಂತ್ರಿಯೋ ಸೈನಿಕರಿರುವಲ್ಲೇ, ಈ ಪರಿಮಂತ್ರಿಯೋ ಸೈನಿಕರಿರುವಲ್ಲಿ ಎನ್ನಯ್ಯ ರಾಜಕ್ಕೆ ಕೊರತೆಯು ಏನಿದೆ? ಎನ್ನಯ್ಯ ರಾಜಕ್ಕೆ ಕೊರತೆಯು ಏನಿದೆ? ದರೆಯಳು ಧನ್ಯನೋ ಧನ್ಯನಾದೆನೊನ, ಇಳೆಯಳು ಮಾನ್ಯನೋ ಮಾನ್ಯನಾದೆನೊನ. ರಾಜನು ನಾನಾಗಿ ತೇಜನೆನಿಸಿದೆ, ರಾಜನು ನಾನಾಗಿ ತೇಜನೆನಿಸಿದೆ. ರಾಜ್ಯ ಸಾಮ್ರಾಜ್ಯಕ್ಕೆ ಧೀರನು ನಾನದೆ, ರಾಜ್ಯ ಸಾಮ್ರಾಜ್ಯಕ್ಕೆ ಧೀರನು ನಾನದೆ. ದರೆಯಳು ಧನ್ಯನೋ ಧನ್ಯನಾದೆನೊನ, ಇಳೆಯಳು ಮಾನ್ಯನೋ ಮಾನ್ಯನಾದೆನೊನ. ನಿಮ್ಮಂತ ಚಾಣಾಕ್ಷ ಮಂತ್ರಿ ಸೈನ್ಯಾಧಿಪತಿ ಇರುವಲ್ಲಿ ನಮಗಾಗಲಿ ನಮ್ಮ ರಾಜ್ಯಕ್ಕಾಗಲಿ ಯಾವ ಕುಂದು ಕೊರತೆಯೂ ಬಾರದಿರುವುದಲ್ಲ. ಬಲಭದ್ರದೇವರಿಗೆ ದೇವಾಗಲಿ. ಹಸ್ತಿನಾವತಿನ ದುರ್ಯೋಧನ ಸಾರ್ವಭೌಮ ಆಗಮಿಸುತ್ತಿರುವರು. ಏನು, ನನ್ನ ಪ್ರಿಯ ಶಿಷ್ಯನಾದ ದುರ್ಯೋಧನ ಬರ್ತಿರುವನೇ? ಆತನನ್ನು ಸಕಲ ಗೌರವದಿಂದ ಕರೆದುಕೊಂಡು ಬನ್ನಿ. ಆಗಬಹುದು. ಮಾವನವರಿಗೆ ವಂದಿಸುವೆನು. ದುರ್ಯೋಧನ, ನಿನಗೆ ಮಂಗಲವಾಗಲಿ. ಈ ಪೀಠದಲ್ಲಿ ಕುಳಿತುಕೋ. ಆಗಬಹುದು ಗುರುದೇವ. ಇದೇ ಶುಭ ಸಂಭ್ರಮದಲ್ಲಿ ನರ್ತನವು ಪ್ರಾರಂಭವಾಗಲಿ.
ಶಿಲೆ ನಾಲ್ಕು ನಲಿ ದಾಟಿದೆ. ಮಹಾಮಂತ್ರಿ, ಅಂದದ ಶಿಲೆ ನಾಲ್ಕು ನಲಿ ದಾಟಿದೆ. ಅದರ ಪನ್ನೀರ ಪರಿಮಳ ಹೂ ಬೆಳೆದು ಅಂದದ ಶಿಲೆ ದುರ್ಯೋಧನ, ನಲಿ ಗುರುದೇವ. ದಾಟಿದೆ. ಮೋಹಿನಿ ಎನ್ನುವುದು ಇವಳೆ ಸರಲ್ಲವೇ, ಮನಮೋಹ ತುಂಬಿದ ಚೆಲುವಲ್ಲವೇ. ಮಂತ್ರಿ, ಸೇನಾಧೀಶರೇ, ಮೋಹಿನಿ ಎನ್ನುವುದು ಇವಳೆ ಸರಲ್ಲವೇ, ಮನಮೋಹ ತುಂಬಿದ ಚೆಲುವಲ್ಲವೇ. ನಾಯಕಿಯರೇ ನಿನಗೆ ಈ ಊರಲ್ಲವೇ, ನಾಯಕಿಯರೇ ನಿನಗೆ ಈ ಊರಲ್ಲವೇ. ಮನಸ್ಸನ್ನು ಸೆಳೆಯುವ ಚೆಲುವಲ್ಲವೇ, ನನ್ನ ಮನಸ್ಸನ್ನು ಸೆಳೆಯುವ ಚೆಲುವಲ್ಲವೇ. ಅಂದದ ಶಿಲೆ ನಾಲ್ಕು ನಲಿ ದಾಟಿದೆ. ಮಂತ್ರಿ, ಸೇನಾಧೀಶರೇ, ಗುರುದೇವ. ಮುತ್ತಿನ ಮಾಲೆ ಕಟ್ಟಿ ತಂದಿದ ಹೆಣ್ಣೊಂದು, ದುರ್ಯೋಧನ! ಆಸೆಯು ತುಂಬಿ ಮೀರುತ್ತ ಬರುವುದು ತಾನೊಂದು. ಮುತ್ತಿನ ಮಾಲೆಯ ಕಟ್ಟಿ ತಂದಿದ ಹೆಣ್ಣೊಂದು, ಆಸೆಯು ತುಂಬಿ ಮೀರುತ್ತ ಬರುವುದು ತಾನೊಂದು. ಮುಖದಲ್ಲಿ ಮುಖವಿಟ್ಟು ಹಾರುತ್ತ ಬರುವುದು, ಮುಖದಲ್ಲಿ ಮುಖವಿಟ್ಟು ಹಾರುತ್ತ ಬರುವುದು, ಹಾರುತ್ತ ಬರುವುದು ತುಂಬಿಯ ತರದಿ, ಹಾರುತ್ತ ಬರುವುದು ತುಂಬಿಯ ತರದಿ. ಅಂದದ ಶಿಲೆ ನಾಲ್ಕು ನಲಿ ದಾಟಿದೆ. ಅದರ ಪನ್ನೀರ ಪರಿಮಳ ಹೂ ಬೆಳೆದು ಅಂದದ ಶಿಲೆ ನಾಲ್ಕು ನಲಿ ದಾಟಿದೆ, ನಲಿ ದಾಟಿದೆ, ನಲಿ ದಾಟಿದೆ. ದುರ್ಯೋಧನ, ಹಸ್ತಿನಾವತಿಯಲ್ಲಿ ನಮ್ಮಂತೆ ಗಾಂಧಾರ ದೇವಿಯು, ಧೃತರಾಷ್ಟ್ರ ಮಾವನವರು ಮುಂತಾದವರೆಲ್ಲ ಕ್ಷೇಮದಿಂದಿರುವರೇ? ಕ್ಷೇಮದಿಂದಿರುವರು ಗುರುದೇವ. ಸುಯೋಧನ, ಅದು ಅಲ್ಲದೆ ನೀನು ಬಂದ ಸಮಾಚಾರವೇನು? ಬಲಭದ್ರ ಭೂಪಾಲ, ಇಂದಿನಿಂದ ನಮಗೂ ಪಾಂಡವರಿಗೂ ಯುದ್ಧವು ಪ್ರಾರಂಭವಾಗಿರುವುದು. ಅದರಲ್ಲಿ ನೀವು ನಮ್ಮ ಪಕ್ಷವನ್ನು ವಹಿಸಲು ಪ್ರಾರ್ಥಿಸಲು ಇಲ್ಲಿಗೆ ಬಂದಿರುವೆನು. ಕೃಷ್ಣ, ಸುಯೋಧನ, ನೀನು ಕೃಷ್ಣನ ಬಳಿಗೆ ಹೋದ ವಿಚಾರವು ಏನಾಯಿತು? ಗುರುದೇವ, ನಾನೇನೋ ಬಲು ರಹಸ್ಯವಾಗಿ ಹೋಗಿದೆ. ಆದರೆ ಆ ಪಾಂಡವರಿಗೆ ಅದು ಹೇಗೆ ತಿಳಿಯಿತೋ ನಾ ಕಾಣೆ. ನಾನು ಹೋಗುವುದಕ್ಕೂ ಆ ಅರ್ಜುನನು ಬರುವುದಕ್ಕೂ ಒಂದೇ ಆಯಿತು ಗುರುದೇವ. ಸುಯೋಧನ, ಕೃಷ್ಣನು ಆಯುಧವನ್ನು ಹಿಡಿದು ಯಾರ ಪರವಾಗಿಯೂ ಕಾದಾಡುವುದಿಲ್ಲವೆಂದು ಖಚಿತಪಡಿಸಿಕೊಂಡು ಬಂದಿರುವೆಯಾ ಸುಯೋಧನ? ಖಚಿತಪಡಿಸಿಕೊಂಡೇ ಬಂದಿರುವೆನು ಗುರುದೇವ. ಹಲದರ ದೇವ ಮಹಾನುಭಾವ. ಗುರುದೇವ, ದುರ್ಯೋಧನ, ಹಲದರ ದೇವ ಮಹಾನುಭಾವ, ಇಳೆಯಳು ರಿಪುಗಳ ಜಯಿಸು ಪ್ರತಾಪ. ಇಳೆಯಳು ರಿಪುಗಳ ಜಯಿಸು ಪ್ರತಾಪ, ಹಲದರ ದೇವ ಮಹಾನುಭಾವ.
ಭಯವನ್ನು ಬಿಡೋನೆ ಕೌರವ ಭೂಪ. ದುರ್ಯೋಧನ ಗುರುದೇವ, ಭಯವನ್ನು ಬಿಡೋನೆ ಕೌರವ ಭೂಪ. ಇಳೆಗಳ ರಿಪುಗಳ ಜಯಿಸು ಪ್ರತಾಪ. ಇಳೆಗಳ ರಿಪುಗಳ ಜಯಿಸು ಪ್ರತಾಪ. ಭಯವನ್ನು ಬಿಡೋನೆ ಕೌರವ ಭೂಪ. ದೇಶದಿ ಕೃಷ್ಣನು ಮೋಸವ ಮಾಡಿದ, ದೇಶದಿ ಕೃಷ್ಣನು ಮೋಸವ ಮಾಡಿದ. ಕಾಶಿಯನಂತೆಯೋ ವಾಸುಕಿ ಭೂಪ, ಕಾಶಿಯನಂತೆಯೋ ವಾಸುಕಿ ಭೂಪ. ಹಲಧರ ದೇವ ಮಹಾನುಭಾವ. ದುರ್ಯೋಧನ ಗುರುದೇವ, ಏತಕ್ಕೆ ಚಿಂತಿತ ಬಿಡುಮನ ಶೋಕವ. ಏತಕ್ಕೆ ಚಿಂತಿತ ಬಿಡುಮನ ಶೋಕವ. ಕಾಶಿಯನಂತೆಯೋ ಕೌರವ ಭೂಪ. ಕಾಶಿಯನಂತೆಯೋ ಕೌರವ ಭೂಪ. ಭಯವನ್ನು ಬಿಡೋನೆ ಕೌರವ ಭೂಪ. ಕೌರವ ಭೂಪ, ಕೌರವ ಭೂಪ. ದುರ್ಯೋಧನ, ಭಯವನ್ನು ಬಿಡು. ಮಾದ್ರಾಜೇಶದ ಶಲ್ಯನನ್ನು ನಿನ್ನ ಸೈನ್ಯಕ್ಕೆ ಬಲಪಡಿಸಿಕೋ. ಕೃತವರ್ಮನನ್ನು ನಿನ್ನ ಬಳಿಯಲ್ಲೇ ಕರೆದುಕೊಂಡು ಹೋಗು. ಆದರೆ ನಾನು ಬರುವ ತನಕ ದಳಪತಿಯ ವಿಚಾರವನ್ನು ಮಂತ್ರಾಲೋಚನೆಗೆ ತರಬೇಡ ಸುಯೋಧನ. ಹೋಗಿ ಬಾವಿರವರ ನಿನಗೆ ಮಂಗಳವಾಗಲಿ. ಅನುಗ್ರಹಿನಾದನೋ ಗುರುದೇವ. ಮಂತ್ರಿಗಳೇ, ಮಹಾಪ್ರಭು ಹಸ್ತಿನಾವತಿಗೆ ತೆರಳಲು ರಥವನ್ನು ಸಿದ್ಧಪಡಿಸಿ. ಆಗಬಹುದು ಪ್ರಭು. ಸೈನ್ಯಾಧೀಶರೇ, ಮಹಾಪ್ರಭು ಸೈನ್ಯವನ್ನು ಸಿದ್ಧಪಡಿಸಿ. ಆಗಬಹುದು ಮಹಾಪ್ರಭು. ಪಾಂಡವರು 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 ನಗ್ನ ದೇಹದಿಂದ ಉಬ್ಬಿ ಮೆರೆಯುತ್ತಿರುವ ತಬ್ಬಲಿಗಳ ಮುಖ ಕೆತ್ತಿ ಚಿತಾಭಸ್ಮ ಮಾಡಿ ಗಂಗೆಯಲ್ಲಿ ತೇಲಿ ಬಿಡುವೆನು. ಚಲವಂತಕರ ಶಕ್ತಿಗಿಂತ ಅಧಿಕ ಶಕ್ತಿ ಇಲ್ಲವೆಂದು ಈ ಜಗತ್ತಿಗೆ ತೋರ್ಪಡುವ ಚಲದಂಕಮಲ್ಲ ರಣವಿಕ್ರಮ ದೂರಕಾಯ ನಮ್ಮದೇ ಜಯ ಆಡಿನ ಪ್ರಳಯ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ. ಕುರು ಪಾಂಡವರಿಗೆ ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ. ಕುರು ಪಾಂಡವರಿಗೆ ಯುದ್ಧ ಕ್ಷೇತ್ರ, ಇದು ಕುರುಕ್ಷೇತ್ರ. ಕೃಷ್ಣನಿಂದ ಪಡೆದನ ಯಾದವ ಸೈನ್ಯ, ಧ್ವಂಸ ಮಾಡಿ ಬಿಡುವನು ಪಾಂಡವ ಸೈನ್ಯ. ಕೃಷ್ಣನಿಂದ ಪಡೆದನ ಯಾದವ ಸೈನ್ಯ, ಧ್ವಂಸ ಮಾಡಿ ಬಿಡುವನು ಪಾಂಡವ ಸೈನ್ಯ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ. ಕುರು ಪಾಂಡವರಿಗೆ ಯುದ್ಧ ಕ್ಷೇತ್ರ, ಇದು ಕುರುಕ್ಷೇತ್ರ. ಖ್ಯಾತ ಭೀಷ್ಮ ದ್ರೋಣ ಶಲ್ಯ ಅಶ್ವತ್ಥಾಮರು ಇಷ್ಟಕರ್ಣ ದುಶ್ಯಾಸನ ಸಂಗ್ರಾಮರು. ಖ್ಯಾತ ಭೀಷ್ಮ ವಿಶ್ವವಾನ ಘಟ್ಟಾಲರು. ಖ್ಯಾತ ಭೀಷ್ಮ ವಿಶ್ವಶಲ್ಯ ಅಶ್ವತ್ಥಾಮರು ಇಷ್ಟಕರ್ಣ ಶಕುನಿ ದುಶ್ಯಾಸನರು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ. ಕುರು ಪಾಂಡವರಿಗೆ ಯುದ್ಧ ಕ್ಷೇತ್ರ, ಇದು ಕುರುಕ್ಷೇತ್ರ. ಭೀಮನನ್ನು ಸೀಳಿ ಬಿಡುವ ನನ್ನ ತಮ್ಮನ, ಭಕ್ತನ ಶಿರ ಆಯಿಸುವ ವೀರ ಚಂದನ.
ಭೀಮನನ್ನು ಸೀಳಿ ಬಿಡುವ ನನ್ನ ತಮ್ಮನು ಪಾಂಡವರಿಗೆ ಆಯುಸುವ ವೀರ ಕೈಲನು ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ ಗುರು ಪಾಂಡವರಿಗೆ ಯುದ್ಧ ಕ್ಷೇತ್ರ ಇದು ಕುರುಕ್ಷೇತ್ರ. ವಿವೇಕವನ್ನು ಹೇಳಿದರೆ ಆತನು ನನ್ನ ಮೇಲೆ ಕುಪಿತನಾಗಿ ನಮ್ಮಗ್ರಜನಾದ ಬಲಭದ್ರನ ಬಳಿಗೆ ಹೋಗಿ ಯುದ್ಧದ ಸಹಾಯವನ್ನು ಪಡೆದು ಹಿಂದಿರುಗಿದನು. ಬಲಭದ್ರನು ಸೈನ್ಯವನ್ನು ಸಜ್ಜುಗೊಳಿಸುತ್ತಿರುವನು. ಬಲಭದ್ರನು ಹಲಾಯುಧವನ್ನು ಹಿಡಿದು ಉಭಯತ್ರರೂ ಹೋರಾಡುತ್ತಿರುವಾಗ ಆತನನ್ನು ಜಯಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಅದಕ್ಕಾಗಿ ನಾನು ಒಂದು ಉಪಾಯವನ್ನು ಮಾಡುವೆನು. ನನ್ನ ಮಾಯೆಯಿಂದ ಒಂದು ಗುಹವನ್ನು ನಿರ್ಮಿಸಿ ಈ ಮಾರ್ಗವಾಗಿ ಅಗ್ರನು ಬರುವಾಗ ಆತನಿಗೆ ತೊಂದರೆಗೊಳಿಸಿ ಮಾಯಾ ಚಿಂತೆಗೆ ಗುರಿಪಡಿಸಿದರೆ ಆಲೋಚಿಸಲು ನನ್ನಲ್ಲಿಗೆ ಬರುವನು. ಆಗ ದುರ್ಯೋಧನ ಚಿಂತೆಯನ್ನು ಮರೆಸಿ ಯುದ್ಧದ ಸಹಾಯವನ್ನು ಭೂಸಂಚಾರವನ್ನು ಮಾಡುವಂತೆ ಪ್ರೇರೇಪಿಸುವನು. ಅದು ಅಗ್ರಜನು ಈ ಮಾರ್ಗವಾಗಿಯೇ ಬರುತ್ತಿರುವನು. ಹಲೋ ಯೋಗ್ಯ ಮಾಯಿ, ಜಾಗೃತನಾಗು. ಪಶುರೂಪವನ್ನು ಧರಿಸಿ ಬಲಭದ್ರನ್ನು ಹಿಂಬಾಲಿಸಿ. ಏನಿದು ಏನಿದು? ಈ ಗೋವು ನನ್ನನ್ನೇ ಹಿಂಬಾಲಿಸುತ್ತಾ ಬರುತ್ತಿರುವುದಲ್ಲ. ಏನು ಇರಲಿ, ಈ ಒಂದು ಸಣ್ಣ ಶಿಲೆಯಿಂದ ಬೆದರಿಸಿ ನೋಡುವೆನು. ಹೇ ಗೋವು, ಹೋಗು ಹೋಗು. ಅಯ್ಯೋ ಶಿವ, ಏನಿದು? ಹೇ ಗೋವು, ಹೇಳು, ಎದ್ದೇಳು. ಅಯ್ಯೋ, ಈ ಒಂದು ಗೋವು ಸಣ್ಣ ಶಿಲೆಯಿಂದ ಹೊಡೆದ ಮಾತ್ರಕ್ಕೆ ಪ್ರಾಣವನ್ನೇ ತ್ಯಜಿಸಿತಲ್ಲ. ಹೀಗೇನು ಮಾಡಲಿ, ಹೀಗೇನು ಮಾಡಲಿ ಶಿವ? ಅಕಟ ಕಟಾಗೋ ಅತ್ತೆವ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ದೋಷಕ್ಕೆ ಒಳಗಾದೆ. ಹಾ ಶಿವನೇ, ಅಕಟ ಕಟಾಗೋ ಅತ್ತೆವ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ದೋಷಕ್ಕೆ ಒಳಗಾದೆ. ಘೋರಾರಣ್ಯದಿ ಗೋಮಾತೆಯನ್ನು ಕೊಂದೆನು ನಾನು ಕೋಪದಲ್ಲಿ. ಹಾ ಶಿವನೇ, ಘೋರಾರಣ್ಯದಿ ಗೋಮಾತೆಯನ್ನು ಕೊಂದೆನು ನಾನು ಕೋಪದಲ್ಲಿ. ಕೊಂದ ಪಾಪವ ಬಗೆಹರಿಸುವ ಪರಿ. ಹಾ ಶಿವ, ಕೊಂದ ಪಾಪವ ಬಗೆಹರಿಸುವ ಪರಿ ಕಾಣೆನು ಜಗದೊಳಗೆ, ಅಯ್ಯೋ ಕಾಣೆನು ಜಗದೊಳಗೆ. ಅಕಟ ಕಟಾಗೋ ಅತ್ತೆವ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ದೋಷಕ್ಕೆ ಒಳಗಾದೆ. ಏನಿದು? ಈ ಗೋವು ಒಂದು ಸಣ್ಣ ಶಿಲೆಯಿಂದ ಹೊಡೆದ ಮಾತ್ರಕ್ಕೆ ಪ್ರಾಣವನ್ನೇ ತ್ಯಜಿಸುತ್ತಲ್ಲ. ಈಗ ಈ ದಿವಸ ನಾನು ಗೋತೆ ದೋಷಕ್ಕೆ ಗುರಿಯಾಗಿರುವನಲ್ಲ. ಈಗೇನು ಮಾಡಲಿ, ಹೀಗೇನು ಮಾಡಲಿ? ಇದೇನು ಬಲಭದ್ರ ದೇವ, ಚಿಂತಾಕ್ರಾಂತನಾಗಿರುವೆ, ಕಾರಣವೇನು? ಸಾತಕಿ, ನನ್ನೊಳಗಿನ ವಿಚಾರವನ್ನು ನಿನಗೇನೆಂದು ಹೇಳಲಿ? ನಾನು ಬಹಿರ್ಭೂಮಿಗೆ ತೆರಳುವಾಗ ಒಂದು ಗೋವು ಹಿಂಬಾಲಿಸುತ್ತಾ ಬಂತು. ಆ ಗೋವನ್ನು ಒಂದು ಸಣ್ಣ ಶಿಲೆಯಿಂದ ಹೊಡೆದ ಮಾತ್ರಕ್ಕೆ ಪ್ರಾಣವನ್ನೇ ತ್ಯಜಿಸುತ್ತಲ್ಲ ಸಾತಕಿ. ಏನು ನಿಜವಾಗಿ ಮಾಡಿರುವೆ ಗೋಹತ್ಯ? ಗೋಹತ್ಯ ಮಹಾಪಾಪವಲ್ಲವೇ? ಸಾತಕಿ, ಗೋಹತ್ಯೆ ಪಾಪಕ್ಕೆ ಧರ್ಮಶಾಸ್ತ್ರವುಳ್ಳವರು ಯಾರಿರುವರು? ಅದನ್ನು ನಮ್ಮ ಶ್ರೀಕೃಷ್ಣ ಪರಮಾತ್ಮನನ್ನು ಕೇಳು. ಆತನಿಗೆ ತಿಳಿಯಾದ ವಿಚಾರ ಈ ಪ್ರಪಂಚದಲ್ಲೇ ಯಾವುದೂ ಇಲ್ಲ. ಸಾತಕಿ, ಕೂಡಲೇ ಹೋಗಿ ನನ್ನ ಕೃಷ್ಣನನ್ನು ಕರೆದುಕೊಂಡು ಬಾ. ಹಾಗೆ ಆಗಲಿ, ಕರೆದುಕೊಂಡು ಬರುವೆನು. ಅಗ್ರಜ ನಮಸ್ಕರಿಸುವನು. ಕೃಷ್ಣ, ನಿನಗೆ ಮಂಗಳವಾಗಲಿ. ಅಗ್ರಜ, ಇಷ್ಟೊಂದು ತ್ವರಿತವಾಗಿ ಕರೆಸಲು ಕಾರಣ? ಕೃಷ್ಣ, ಈ ದಿವಸ ನಾನು ಗೋತೆ ದೋಷಕ್ಕೆ ಗುರಿಯಾಗಿರುವನು. ಕೃಷ್ಣ, ಏನು ಗೋತ್ಯವನ್ನು ಮಾಡಿದೆಯಾ? ಅಗ್ರಜ, ಗೋತ್ಯವು ಮಹಾಪಾಪವಲ್ಲವೇ? ತೋರಿಸೋ ನೀ ಪತವಾ ಕೃಷ್ಣ, ತೋರಿಸೋ ನೀ ಪತವಾ ಕೃಷ್ಣ. ಅಗ್ರಜ, ತೋರಿಸೋ ನೀ ಪತವಾ ಕೃಷ್ಣ, ತೋರಿಸೋ ನೀ
ವೃಷಭವ ಅತಗೈ. ಕೃಷ್ಣ ಮತಿ ಮತನಾದೆ ವೃಷಭವ ಅತಗೈ ತೋರಿಸೋ ನೀ ಪತವ ಕೃಷ್ಣ ತೋರಿಸೋ ನೀ ಪತವ. ಕೃಷ್ಣ ಅಗ್ರಜ, ಈ ಗೋತೆ ದೋಷಕ್ಕೆ ಯಾವುದಾದರೂ ಒಂದು ಉಪಾಯವಿದ್ದರೆ ಹೇಳು, ನೀನು ಹೇಳಿದಂತೆ ನಾನು ಹಾಗೇ ಮಾಡುವೆನು. ಅಗ್ರಜ, ಇಂದಿನಿಂದ 28 ದಿನಗಳವರೆಗೆ ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡಿ ಪುಣ್ಯ ಕ್ಷೇತ್ರಗಳ ದರ್ಶನ ಮಾಡಿ ಭಗವತ್ ಸೇವೆಯನ್ನು ಮಾಡಿದರೆ ಗೋತ್ಯ ದೋಷವು ಪರಿಹಾರವಾಗುವುದೆಂದು ನನ್ನ ಗುರುಗಳಾದ ಸಾಂದೀಪಾದಿ ಮುನಿಗಳು ಹೇಳುತ್ತಿದ್ದರು. ಅದರಂತೆಯೇ ಮಾಡು. ಆಗಲಿ ಕೃಷ್ಣ, ನೀನು ಹೇಳಿದಂತೆ ನಾನು ಈಗಲೇ ಭೂಸಂಚಾರಕ್ಕೆ ಹೊರಡುವೆನು. ರಾಜ್ಯದ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರು. ಇದೇನು ಬಲಭದ್ರ ದೇವ, ಈಗ ತಾನೇ ದುರ್ಯೋಧನನಿಗೆ ಸಹಾಯ ಮಾಡುವನೆಂದೇಳಿ ಈಗ ನೀನೇ ಭೂಸಂಚಾರಕ್ಕೆ ಹೊರಟರೆ ದುರ್ಯೋಧನನ ಗತಿ? ಸಾತಕಿ, ಯಾವ ಪಾಂಡವರು ಯಾವ ಕೌರವರು ಅವರವರು ಒಡೆದಾಡಿ ಮಡಿಯಲಿ, ನನಗಾಗಬೇಕಾದಾದರೂ ಏನು? ನನಗೆ ಒದಗಿರುವ ಈ ದಿವಸ ಗೋತೆ ದೋಷ ನಿವಾರಣೆ ಆದರೆ ಅಷ್ಟೇ ಸಾಕು. ಕೃಷ್ಣ, ನಾನು ಇನ್ನು ಹೋಗಿ ಬರುವೆನು. ರಾಜ್ಯದ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರು. ಅಗ್ರಜ, ಬೇಗನೆ ಹೊರಡು. ಶಂಭೋ ಮಹಾದೇವ, ಶಂಭೋ ಮಹಾದೇವ, ಶಂಭೋ ಮಹಾದೇವ. ನನಗೆ ಬೇಕಾದದ್ದು ಇಷ್ಟೇ. ಅಗ್ರಜನು ಭೂ ಸಂಚಾರವನ್ನು ಮುಗಿಸಿಕೊಂಡು ಬರುವುದರೊಳಗಾಗಿ ಕುರುಕ್ಷೇತ್ರ ಮಹಾಯುದ್ಧವನ್ನೇ ಸಮಾಪ್ತಿಗೊಳಿಸುವೆನು. ಕೃಷ್ಣ, ಕಷ್ಟವಯ್ಯ ಕಷ್ಟ ನಿನ್ನ ಸಹವಾಸ. ಇಲ್ಲದ ಸಲ್ಲದ ದೋಷಾರೋಪಣೆಯನ್ನು ಬಲಭದ್ರನ ಮೇಲೆ ತಂದೊಡ್ಡಿ ಆತನ ನನ್ನ ಸ್ಥಳಭ್ರಷ್ಟನಾಗುವಂತೆ ಮಾಡಿರುವೆ. ಇನ್ನು ನಿನ್ನನ್ನು ನಂಬಿಕೊಂಡಿರುವ ನಮ್ಮಗಳ ಗತಿ ಇನ್ನೇನು ಮಾಡಿವೆಯೋ? ಭಯವಾಗುವುದು ಕೃಷ್ಣ, ಭಯವಾಗುವುದು. ಸಾತ್ವಿಕಿ, ನಿನಗೆ ಭಯಬೇಕಿ? ಹಲಾಯುಧನಾಗಿ ಅಗ್ರಜನು ಕೌರವರ ಕಡೆ, ನಿರಾಯುಧನಾಗಿ ನಾನು ಪಾಂಡವರ ಕಡೆ. ಉಭಯತ್ರರೂ ಹೋರಾಡುತ್ತಿರುವಾಗ ಆತನನ್ನು ಜಯಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಅದಕ್ಕಾಗಿ ಈ ರೀತಿ ಮಾಡಿದನು. ನರೇ, ಹಸ್ತಿನಾವತಿಗೆ ಹೋಗಿ ಧರ್ಮರಾಧಾರ್ ತಿಳಿಸುವ. ಪರಮಾತ್ಮ,
ದುಃಖದ ದಿನಗಳನ್ನು ನೆನೆದು ನಿನ್ನ ಮನಸ್ಥೈರ್ಯವನ್ನು ಏಕೆ ನಾಶ ಮಾಡಿಕೊಳ್ಳುತ್ತಿರುವೆ? ನಿನ್ನ ಬಹುದಿನದ ಚಿಂತೆಯು ದೂರವಾಗುವ ಕಾಲ ಸನ್ನಿಹಿತವಾಗುತ್ತಿರುವುದು. ಶಾಂತಳಾಗು ದ್ರೌಪದಿ, ಶಾಂತಳಾಗು. ಶಾಂತಿ ಇನ್ನು ಬಿಟ್ಟಿಲ್ಲವ ಈ ನನ್ನ ಉಚ್ಚತನದ ಪರ್ಬಲ ಗುಡಿಯನ್ನು ಕೆತ್ತದು ಹಟ್ಟಗಟ್ಟವರ ಎದೆಗೂಡನ್ನು ಪಡೆಯುವರು. ಹೋಗು ಬಲಿವುಳ್ಳ ಪಾಂಡವರು ದುಷ್ಟ ದಾಯಾದಿಗಳ ಕಂಡ ಎಲೆಮಾರನು ತುಂಡರಿಸಿದೆ. ಹೊರತಲಾದ ಮರದ ಹೊಡೆಸಿದನು ಸರಿಯುತ್ತರಿದು ಹೊರತಲಾದ ಮರದ ಹೊಡೆಸಿದನು ಸರಿಯುತ್ತರಿದು ಹರಿಸಬಲ ಸಂತೆಯಿಂದಲೇ ಹೊರತಲಾದ ಮರದ ಹೊರತಲಾದ ಮರದ ಹರಿದರೆಂಬುವ ಹತ್ತರ ಎಲ್ಲರ ತಕ್ಕಿದ ಕುರಿದರ ಕೊಂದಿಗಳ ಹರಿದವು. ಹರಿದರೆಂಬುವ ಹತ್ತರ ಎಲ್ಲರ ತಕ್ಕಿದ ಕುರಿದರ ಕೊಂದಿಗಳ ಪಕ್ಕದರೆಲ್ಲವ ಭಕ್ಷಿಸಿ ಅನ್ಯಾಯವ ಸಹಿತ ರಕ್ಕಸವ ಪಕ್ಕದರೆಲ್ಲವ ಭಕ್ಷಿಸಿ ಅನ್ಯಾಯವ ಸಹಿತ ರಕ್ಕಸವ ರಕ್ಕಿದ ಸತ್ತರಗಿಸಿ ಪಕ್ಕದ ದಿನಗಳೊಳಗೆ ಸೇರಿತು. ಸಮಯದ ಪತ್ನಿಯ ಗರ್ಭದ ಸೇರಿತು. ಸುರಳದು ರತ್ನ ಮರಳನ್ನು ಹೊರತಲಾದ ಮರನು ಬಂದಿದರು ಗಿರಿಯಂ ಬೆಳೆದ ದುರಹಂತ ಹೊರತಲಾದ ಮರನು ಹೊರತಲಾದ ಮರನು ಹೊರತಲಾದ ಗಿರಿಯು ಆಗ್ರಜ ನಿಮ್ಮ ಚಿತ್ತನ್ನು ಹೊರದಿಲ್ಲವೇ ನನ್ನ ವಿಷಪ್ರಾಸನ ಸರ್ಪ ಬಂದ ಕಾಡಿನ ಭೀಕರ ವಾಸ ಕೈಲಾಗದ ಎಣಿಗಳಂತೆ ಮುಗಿಸಿದ್ದಾಯ್ತು ಅಜ್ಞಾತ ವಾಸ. ಇವುಗಳಲ್ಲಿ ಒಮ್ಮೆಯ ಸ್ಮರಿಸಿಕೊಳ್ಳೋಣ ಅಂದರೆ ನಿಜವಾಗಿಯೂ ಅವನು ಬಲಿದ್ದರೆ ಹಾಕಿದ್ದರೆ ಕೋಟೆ ಅಧಿಕಾರಿಯಾಗಿ ಬಂದನು ರಕ್ತಪಾತ ಒಳಗೆ ಬಿಡುವುದಿಲ್ಲ. ತರುಳವರನ್ನ ಮರಣಗೊಳಿಸದೆ ಎಲ್ಲರೆಲ್ಲ ಬಿಡದನೆ. ತರುಳವರನ್ನ ಮರಣಗೊಳಿಸದೆ ಎಲ್ಲರೆಲ್ಲ ಬಿಡದನೆ. ತರುಳವರ ರಕ್ತಪಾನ ಮಾಡದಿರುವನೆ. ತರುಳವರ ರಕ್ತಪಾನ ಮಾಡದಿರುವನೆ. ಮಡಿಯ ಮಟ್ಟಿದವನ ಮೆಟ್ಟಿಕೊಳ್ಳುವೆ ಬರದಿ ಮೆಟ್ಟಿಕೊಳ್ಳುವೆ. ಮಡಿಯ ಮಡಿಯ ಮುಟ್ಟಿದವನ ಮೆಟ್ಟಿಕೊಳ್ಳುವೆ ಮೊದಲು ಮೆಟ್ಟಿಕೊಳ್ಳುವೆ. ಕಬಲಿ ತೋಯ ಕಟ್ಟಿದವನ ಕೊಟ್ಟುಕೊಳ್ಳುವೆ ಕೊಟ್ಟುಕೊಳ್ಳುವೆ. ಕಬಲಿ ತಲೆಯ ಕೊಟ್ಟಿದವನ ಕೊಟ್ಟುಕೊಳ್ಳುವೆ ಕೊಟ್ಟುಕೊಳ್ಳುವೆ. ಕರಳ ತೌರವರನ ಮರಣಗೊಳಿಸದೆ ಕರೆಯಲರ ಬಿಡದನೆ. ರಕ್ತಪಾನ ಮಾಡದಿರುವನೆ. ರಕ್ತಪಾನ ಮಾಡದಿರುವನೆ. ರಕ್ತಪಾನ ಮಾಡದಿರುವನೆ. ಸಹೋದರ ಭೀಮಸೇನ, ನಿನ್ನ ಹೃದಯದ ಅಂತರಾಳದಲ್ಲಿ ಆಗುತ್ತಿರುವ ಭೀಕರ ಹೋರಾಟ ನಾ ಬಲ್ಲೆ ಸಹೋದರ. ಅಭಯದಾತನಾದ ಶ್ರೀ ಕೃಷ್ಣ ಪರಮಾತ್ಮನು ನಮ್ಮ ಪಕ್ಷವನ್ನು ವಹಿಸಿದನೆಂದು ದೂತನು ಸಮಾಚಾರವನ್ನು ತಂದಿರುವನು. ಇನ್ನೇನು ಪರಮಾತ್ಮನ ಆಗಮನವೂ ಆಗುವುದು. ಶ್ರೀ ಕೃಷ್ಣ ಪರಮಾತ್ಮನು ಬಂದ ನಂತರ ಮುಂದಿನ ವಿಚಾರವನ್ನು ಆಲೋಚಿಸೋಣ. ಈಗ ಶಾಂತನಾಗು ಸಹೋದರ, ಶಾಂತನಾಗು.
ರುಕ್ಮಿಣಿ ಓ ಪಾಂಡುರಂಗ ವೇಣುಗೋಪಾಲ ರುಕ್ಮಿಣಿ ನಿನ್ನಿ ಪಾವನ ಪಾದಗಳ ಮಹಿಮೆಯ ಬಣ್ಣಿಸಿ ಮಾತುಗಳ ಕಾಣಲು ಕಂಡ ವಿಠಲ ಓ ಪಾಂಡುರಂಗ ಆಕಾಶ ಭೂಮಿಗಳ ಅಳೆದಂತ ಪಾದ ಕಾಳಿಂಗನ ಶಿರದಿ ಕಿಳಿದಾಡಿದ ಪಾದ ಆಕಾಶ ಭೂಮಿಗಳ ಅಳೆದಂತ ಪಾದ ಕಾಳಿಂಗನ ಶಿರದಿ ಕಿಳಿದಾಡಿದ ಪಾದ ಪಾಪವನ ಕಳೆವಂತ ಗಂಗೆ ಜೈವಿದಂತ ಪಾಪವನ್ನು ಕಳೆದಂತ ಗಂಗೆ ಜೈವಿದಂತ ರಂಗನ ಶ್ರೀಪಾದವನ ದೇವಿ ಪೂಜಿಸುವ ಶ್ರೀಹರಿಯ ಪಾದ ಭಕ್ತರಿಗೆ ಮುಕುತಿಯನ್ನು ನೀಡುವಂತ ಪಾದ ದೇವಿ ಪೂಜಿಸುವ ಶ್ರೀಹರಿಯ ಪಾದ ಭಕ್ತರಿಗೆ ಮುಕುತಿಯನ್ನು ನೀಡುವಂತ ಪಾದ ನದಿ ಕಲ್ಲಾಗ ಈ ಸತಿಯ ಜೀವ ಕಾನನದಿ ಕಲ್ಲಾದ ಸತಿಗೆ ಜೀವ ಬಂದ ರಂಗನ ಶ್ರೀಪಾದವನಯ್ಯ ಓ ಪಾಂಡುರಂಗ ನಮಸ್ಕರಿಸಿ ನೋಡ ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನನಾದ ಪುರುಷೋತ್ತಮ ನಮ್ಮ ಮೊರೆಯನ್ನ ಆಲಿಸಿ ನಮ್ಮ ಪಕ್ಷವನ್ನು ವಹಿಸಲು ಬಂದೆಯಾ ದೇವದೇವ. ನೀವು ನಮ್ಮ ಮೇಲಿಟ್ಟಿರುವ ಪ್ರೀತಿಯು ಅಪಾರವಾದದ್ದು, ಅನ್ಯೂನ್ಯವಾದದ್ದು ಪರಮಾತ್ಮ. ಧರ್ಮನಂದನ, ನನ್ನನ್ನು ಇಷ್ಟೊಂದು ಹೇಗೆ ಹೊಗಳುತ್ತಿರುವೆ? ಕರ್ತವ್ಯ ಪರಿಪಾಲನೆಯೇ ನನ್ನ ಮುಖ್ಯ ಉದ್ದೇಶ. ಅದಂತಿರಲಿ, ನಿನಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಪುನಃ ಕೇಳಲು ಯಾವ ನಿರ್ಧಾರವನ್ನು ಕೈಗೊಳ್ಳುವೆ? ಪರಮಾತ್ಮ, ಅಸ್ಥಿರವಾದ ರಾಜ್ಯದಾಸೆಗಾಗಿ ಅಪಾರ ಪ್ರಜಾಕೋಟಿಯ ಬಂಧು ಬಾಂಧವರನ್ನು ಯುದ್ಧವೆಂಬ ಎಮ್ಮಾರಿಯ ಬಾಯಿಗೆ ತುತ್ತಾಗಿಸಿ ಕಲುಷಿತೆಯಾದ ಭರತ ಭೂಮಾತೆಯ ಶಿರದಲ್ಲಿ ಎಪ್ಪುಗಟ್ಟಿದ ರಕ್ತ ಕಣಗಳನ್ನು ಅದ್ಯಾವ ಅಮೃತ ಜಲದಿಂದ ತೊಳೆದು ಪವಿತ್ರಗೊಳಿಸಲಿ? ಹೇಳು ಕೃಷ್ಣ, ಹೇಳು. ಅಂದರೆ ನಿನ್ನ ಮಾತಿನ ಅರ್ಥ? ಅಂದರೆ ಸಮರವನೊಲ್ಲೆನಯ್ಯ, ಸಮರವನೊಲ್ಲೆನಯ್ಯ, ಕಮಲಾಕ್ಷ ಜಲದ ಬಬ್ಬಳಿಯಂತೆ ಜಲದ ಬಬ್ಬಳಿಯಂತೆ ಸಿರಿಬೋಗೇಶ್ವರ ಹಿಮದನ್ವಯ ಅಶಾಶ್ವತ ನರ ಜನ್ಮ ಹಿಮದನ್ವಯ ಅಶಾಶ್ವತ ನರ ಹಿಮದನ್ವಯ ಅಶಾಶ್ವತ ನರ ಸಮರವನೊಲ್ಲೆನಯ್ಯ.
ಧರ್ಮಂದರ ನನ್ನಿಂದ ತೃಣ ಮಾತ್ರ ಜೀವಿಗೂ ನೋವಾಗುವುದನ್ನು ನಾನು ಸಹಿಸಲಾರೆ. ನೀವು ಆ ದುರ್ಯೋಧನನ ಸಭೆಗೆ ಹೋಗಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸುವ ವಾಸುದೇವ. ಸತ್ಪುರುಷರದು ಬಂದಿರ ದುಷ್ಟರ ದುರಾಚರಣೆಗಳಿಂದ ಅಪವಿತ್ರವಾಗಬಾರದೆಂಬ ಪವಿತ್ರವಾದ ಬೋಧಿ ಇದು. ಧರ್ಮನಂದನ, ನಿನ್ನ ಮನದ ಅಭಿಪ್ರಾಯವೇನೋ ಧರ್ಮಸಮ್ಮತವಾದರೂ ಇದಕ್ಕೆ ನಿನ್ನ ಸಹೋದರ ಅಭಿಮತ ನಮ್ಮಗಳ ಅಭಿಮತಕ್ಕೆ ಹಡ್ಡಲಾಗಿರುವ ನಮ್ಮ ಧರ್ಮದ ಪಟ್ಟು ಪುರತ್ಕಾರವಾದ ಭದ್ರ ಕೋಟೆಯಲ್ಲಿ ತೊಳಗಿ ನಿಂತಿದೆ. ಅದನ್ನು ಬಾಧಿಸಿ ಮುನ್ನುಗ್ಗೋಣವೆಂದರೆ ಹಕ್ಕದ ನಮ್ಮ ಮಮಕಾರರ ಪಟ್ಟು ನಮ್ಮನ್ನು ಮುಂಬರಲು ಬಿಡುತ್ತಿಲ್ಲ. ಧರ್ಮಕ್ಕೆ ಧಿಕ್ಕಾರವಿರಲಿ. ಓ ಭೀಮಸೇನ, ನೀನು ಸಹ ಸಂಧಿಗೆ ಸಮ್ಮತಿಸಿದಂತೆ. ಇನ್ನು ಅರ್ಜುನ, ಇದಕ್ಕೆ ನಿನ್ನ ಅಭಿಮತ? ಅರ್ಜುನ, ಮಾತನ್ನು ಅನುಮೋದಿಸಿ ನಮ್ಮನ್ನು ಈ ರೀತಿ ಸಜೀವವಾಗಿ ಕೊಲ್ಲುವುದೇಕೆ? ಆದಿಯಿಂದಲೂ ಅಪಮಾನ, ಅಪಜಯ, ಅನಿಷ್ಟಗಳೇ ನಮ್ಮ ಇಷ್ಟ ದೈವಗಳಾದವು. ಆದಷ್ಟು ಬೇಗನೆ ಅವುಗಳನ್ನು ತೊಲಗಿಸಿ ಮುನ್ನುಗ್ಗೋಣವೆಂದರೆ ಈ ಅಗ್ರಜನೆಂಬ ಅಭಿಮಾನದ ಪಟ್ಟು ನಮ್ಮನ್ನು ಮುನ್ನುಗ್ಗಲು ಬಿಡುತ್ತಿಲ್ಲ. ಚಿಚಿ, ಧಿಕ್ಕಾರವಿರಲಿ ನಮ್ಮ 7 ಜನ್ಮಕ್ಕೆ. ಓ ಭೀಮಸೇನ, ಅರ್ಜುನ, ನೀನು ಸಹ ಸಂಧಿಗೆ ಸಮ್ಮತಿಸಿದಂತೆ. ಇನ್ನು ಮಹಾಮೇಧಾವಿಗಳಾದ ನಕುಲ ಸಹದೇವರು ಅಣ್ಣನ ಮಾತಿಗೆ ತಲೆಬಾಗುವರು. ತಂಗಿ ಧ್ರುಪದ ನರೇಂದ್ರ ನಂದಿನಿ ಏಕಮ್ಮ ಕಿನ್ನಳಾಗಿ ನಿಂತೆ. ಸಹಚರಿಯವರ ಅಭಿಪ್ರಾಯ ನಿನಗೂ ಧರ್ಮಸಮ್ಮತ ತಾನೇ? ಅಣ್ಣ ಜನಾರ್ದನ ವೇಣುಲೀಲಾ ಪ್ರವೀಣ ಸೆರಗೊಡ್ಡಿ
ಮಡದಿಗಾದ ಅಪಮಾನದ ಕಡೆ ಲೇಷ ಮಾತ್ರವೂ ಗಮನ ಕೊಡದು ಬಾರಿ ಬಾರಿಗೂ ಸಂಧಿಗಾಗಿ ಪ್ರಯತ್ನಿಸುತ್ತಿರುವ ಈ ನನ್ನ ಪತಿಗಳ ಅಭಿಪ್ರಾಯವನ್ನು ಧರ್ಮ ಸಮ್ಮತವೆಂತಲೂ ನ್ಯಾಯ ಸಮ್ಮತವೆಂತಲೂ ಹೇಗೆ ಹೇಳಲಿ ಅಣ್ಣ, ಹೇಗೆ ಹೇಳಲಿ? ಧರ್ಮರಾಯ ಧರ್ಮವೆಂದು ಹಂಬಲಿಸಿತು ಧರ್ಮ ಪತ್ನಿಯನ್ನೇ ದ್ಯೂತದಲ್ಲಿ ಪಣವಾಗಿಟ್ಟು ಸೋತ ಧರ್ಮ ಪ್ರಭುಗಳು. ಇವರ ಅಭಿಪ್ರಾಯವು ಧರ್ಮ ಸಮ್ಮತ, ನ್ಯಾಯ ಸಮ್ಮತ, ಲೋಕ ಸಮ್ಮತ. ಇವರು ನನ್ನ ಪತಿ ಅಣ್ಣ. ಇಲ್ಲವಣ್ಣ, ಇಲ್ಲ. ಇನ್ನು ಭೀಮಸೇನ ಬಂಡಿ ಕೂಳನ್ನು ತಿನ್ನುತ್ತಿದ್ದ ಬಂಡ ಬಕನನ್ನ ಕೊಂದ ದೋರ್ದಂಡ ಭೀಮಸೇನ. ಏಕೆ ಬೇಕು ಈ ಗದಾದಂಡ? ಅದನ್ನು ಬಿಸಟು ಕೈಯಲ್ಲಿ ಸೌಟನ್ನು ಹಿಡಿಯಿರಿ. ಇವರು ಈ ಪಾಂಚಾಲಿಯ ಪತಿ. ಇನ್ನು ಅರ್ಜುನ, ಫಲ್ಗುಣ, ಪಾರ್ಥ, ಕಿರೀಟಿ, ಶ್ವೇತವಾಹನ, ಬೀಭತ್ಸು, ವಿಜಯ, ಜಿಷ್ಣು, ಸವ್ಯಸಾಚಿ, ಧನಂಜಯ, ದಶನಾಮಧೇಯ, ಪರಮೇಶ್ವರನನ್ನೇ ಮೆಚ್ಚಿಸಿ ಪೋಷಪತಾಸ್ತ್ರವನ್ನು ಪಡೆದ ಮಹಾಪರಾಕ್ರಮಿ. ನಿಮಗೇಕೆ ಬೇಕು ಈ ಗಾಂಧೀವ? ಅದನ್ನು ಬಿಸಿಟು ಕೈಗಳಿಗೆ ಬಳೆಗಳನ್ನು ತೊಟ್ಟುಕೊಳ್ಳಿ. ಅಣ್ಣ, ಇವರು ಈ ಪಾಂಚಾಲಿ ಪತಿ. ಇವರಾರು ನನ್ನ ಪತಿಗಳಲ್ಲಣ್ಣ, ಇವರಾರು ನನ್ನ ಪತಿಗಳಲ್ಲ. ನನ್ನ ಭಾಗದ ಮೃತ್ಯು ಸ್ವರೂಪರು. ನಿನ್ನೊಬ್ಬನ ಆಜ್ಞೆಯಾದರೆ ಸಾಕಣ್ಣ. ನಾನೇ ರಣಚಂಡಿಯಂತೆ ರಣಾಂಗಣಕ್ಕೆ ಪ್ರವೇಶಿಸಿ ನನ್ನ ಮುಡಿಗೆ ಕೈ ಹಾಕಿದವನ ಒಡಲ ಸೀಳಿ ಅವರ ಬಿಸಿನತ್ತರದಿಂದ ನನ್ನ ಬಂಧವನ್ನು ಪೂರೈಸಿಕೊಳ್ಳುತ್ತೇನೆ. ಇಲ್ಲವಾದರೆ ಅಗ್ನಿಪುತ್ರಿಯಾದ ನಾನು ಅಗ್ನಿಯಲ್ಲೇ ಬಿದ್ದು ಪ್ರಾಣ ತ್ಯಾಗ ಮಾಡಿಕೊಳ್ಳುವೆನು ಅಣ್ಣ, ಪ್ರಾಣ ತ್ಯಾಗ ಮಾಡಿಕೊಳ್ಳುವೆನು. ತಂಗಿ, ಈಗ ಚೆಂದಾಯಿತು. ಸಹಜರೈವರ ಅಭಿಪ್ರಾಯವೇ ಒಂದು, ಈಕೆಯ ಅಭಿಪ್ರಾಯವೇ ಒಂದು, ಅಲ್ಲವೇ ಭೀಮಸೇನ? ಅದಕ್ಕೆ ನೀನೇನು ಮಾಡುವೆ? ಏಕೆ ಈಕೆಯ ಅಭಿಪ್ರಾಯ ಈಗ ಆಯ್ತಲ್ಲ ಹೇಳಿದನಷ್ಟೇ. ಅವಳು ಹೇಳಿದಂತೆ ಬಿಡು. ಏಕೆ ನೀನು ಕೇಳಲ್ಲವೇ? ಕೇಳಿದೆ, ಬಹಳ ಚಂದಾಗಿ ಕೇಳಿದೆ. ಕೇಳಿ ಅದರಿಂದ ಆಗುವುದಾದರೂ ಏನು ಪ್ರಯೋಜನ? ನನಗೊಂದು ತಿಳಿಯದಿಲ್ಲ. ಒಟ್ಟಿನಲ್ಲಿ ಸತಿಯ ಹರ್ತನಾದವನ್ನು ಆಲಿಸುವುದು ಪತಿಗಳಾದ ನಿಮ್ಮೆಲ್ಲರ ಕರ್ತವ್ಯವಲ್ಲವೇ? ಇನ್ನುಳಿದ ನಾಲ್ವರು ಇವಳ ಪತಿಗಳಲ್ಲವೇನೋ ಅದನ್ನು ಅವರವರೇ ಬಗೆಹರಿಸಿಕೊಳ್ಳಲಿ. ಅದಕ್ಕೂ ಈ ಭೀಮನಿಗೂ ಯಾವ ವಿಧವಾದ ಸಂಬಂಧವಿಲ್ಲ. ಸಂಬಂಧವಿಲ್ಲದೆ ಅಂದು ಕುರುಸಭೆಯಲ್ಲಿ ಭಂಡ ದುಶ್ಯಾಸನ ಗುಂಡಿಗೆ ಮಡದಿ ಪಾಂಚಾಲಿಯ ಬಿಡಿಮುಡಿಯ ಕಟ್ಟಿಸುವೆ ಜನಗದ ದಂಡದಿಂದ ದುರ್ಯೋಧನನ ತೊಡೆಯ ಕುಡಿಗುಟ್ಟುವೆ ನಿನ್ನ ನುಡಿದೆಯೋ ಗಂಡು ದಂಬದ ನುಡಿಯ ನುಡಿದು ಬಾವ ಮರೆತೆಯೋ ಮರೆತು ನಿದ್ರೆಯ ಹಿಡಿಂಬ ಮನೋಹರ ಈ ನಿನ್ನ ಕುಹಕ ಕಂಡದ ಬೀರುಡಿ ಕಣ್ಣೀರು ಕರೆಯದಿರುವಲ್ಲವೇ? ಈ ನಿನ್ನ ಕಂಪನಿಯ ಬದಲಾಗಿ ಹಾಗೆ ಹೆಣ್ಣಿನ ಕಣ್ಣಲ್ಲಿ ಸಹಸ್ರ ಬಿಡಿ ಕಂಪನಿಯು ತೆರೆದು ಬರುತ್ತಾವರಿಗೆ ಗೌರವರಿಗೆ ಬೆಂಬಲವಾಗಿ ನಿಲ್ಲಲಿ. ದುರ್ಯೋಧನ ದುರ್ಯೋಧನ ಕೃಷ್ಣಗಳನ್ನು ಬಗೆದು ಕೊನೆಗೊಟ್ಟುವಿನ ಪಾತ್ರದ ದುರ್ಯೋಧನ ತೊಡೆಯನ್ನು ತ್ರಿಪದ ಸುದ್ದಿ ಕಟ್ಟಿಸಿದ ನೀ ಬೆಚ್ಚಿದ ಮುಡಿಯನ್ನು ತೊಳೆದರು ನೀ ಎದೆಯ ನರಕವರ್ಧನ ಕೆಳಂದ ನಿನ್ನ ಕೊನೆಯ ಅಭಿಪ್ರಾಯವನ್ನ.
ದುಷ್ಟ ದಾಯಾದಿಗಳು ಕಂಡ ಎಲುಬುಗಳನ್ನು ತುಂಡರಿಸಿ ರಣಚಂಡಿಗಳಿಗೆ ಔತಣವ ಮಾಡದೇ ಬಿಡುವನು. ಪರಮಾತ್ಮ ವಾಸುದೇವ ದಯಮಾಡಿ ಸಂಜೆ ನಿರಾಕರಿಸಬೇಕು. ಭೀಮಸೇನ ವಿಷ ಸರ್ಪಕ್ಕೆ ಹಾಲುಣಿಸಿ ಕನಿಕರಿಸಿದರೆ ಅದರ ವಿಷವು ಅಮೃತವಾದೀತೆ. ಮರೆತಿರೇಕೆ ಈ ಹಿಂದೆ ನಾನಾ ಕಷ್ಟ ಕ್ಲೇಶಗಳನ್ನುಂಟು ಮಾಡಿದ ಆ ಪಾಷಾಂಡರೊಡನೆ ಎಂತಹ ಸಂಧಿ. ಕೃಷ್ಣ ಬಾಲಕ್ಷಣಂ ಮೆಚ್ಚಿಸಿ ಪಡೆದನೆ ಪಾಶುಪತಾಗ್ರ ಬಾಲಕ್ಷಣಂ ಮೆಚ್ಚಿಸಿ ಪಡೆದನೆ ಪಾಶುಪತಾಗ್ರ ವಿಧ ವಿಧಸ್ತ್ರ ಪ್ರಯೋಗಗಳಿಂದ ಗಳಿಸಿದನೆ ವಿಜಯನೆಂಬ ಬೆಸರ. ಹರಿಗಳ ಬಗೆಯಲ್ಲಿ ಹಮಿತೋತ್ಸಾಹದಿಂದಿಹ ಕೃಷ್ಣ ಹರಿಗಳ ಬಗೆಯಲ್ಲಿ ಹಮಿತೋತ್ಸಾಹದಿಂದಿಹ ಅನುಜರ ಪರಿಣೋಯಿಸುವುದು ಹರವ ಧರ್ಮ ಜಗೆ ಕೃಷ್ಣ. ಇದರಿಂದ ಘೋರ ವಿತ್ಪರ್ಪಣಗಳು ಸಂಭವಿಸಿದರೂ ಸರಿಯೇ, ಸೃಷ್ಟಿಯೇ ಮುಡುವಿನಲ್ಲಿ ಹೊರಗೆ ಹೋದರೂ ಸರಿಯೇ, ನಾವಿದಾವುದನ್ನು ಲೆಕ್ಕಿಸದೆ ಒಟ್ಟಿನಲ್ಲಿ ಪಾಂಡವರ ಕೀರ್ತಿ ಪ್ರತಿಷ್ಠೆಗಳು ಅಚಂದ್ರಾರ್ಥಕವಾಗಿ ನೆಲಗಬೇಕಾದರೆ ಯುದ್ಧವು ನಡೆದು ತಿರಲೇಬೇಕು. ವಾಸುದೇವ ಸಂಧಿಯನ್ನು ನಿರಾಕರಿಸಿಬಿಡು. ಅರ್ಜುನ, ಧರ್ಮನಂದನ, ನಿನ್ನ ಸಹೋದರರು ಭ್ರಾತೃ ಎಂಬ ಮಮಕಾರದಿಂದ ಬಹಿರಂಗದಲ್ಲಿ ನಿನ್ನ ಮಾತಿಗೆ ತಲೆಬಾಗಿದರು. ಅವರನ್ನ ಸೇಡಿನ ಜ್ವಾಲೆ ದಗದಗನೆ ಹತ್ತಿ ಉರಿಯಲಾರಂಭಿಸುತ್ತಿರುವುದು, ಅದನ್ನು ದಮಕ ಮಾಡುವ ಶಕ್ತಿ ಇಲ್ಲದೆ ಈ ರೀತಿ ತವಕ ಬಿಡುತ್ತಿರುವರು. ಇಂತಹ ಪರಿಸ್ಥಿತಿಯಲ್ಲಿ ಯಾವ ನಿರ್ಧಾರವನ್ನು ಕೈಗೊಂಡಿರುವೆ ಪರಮಾತ್ಮ? ಧರ್ಮನಂದನ, ಪರಮಾತ್ಮ, ಧರ್ಮನಂದನ, ನನ್ನ ಬುದ್ಧಿಗೆ ಮಂಕು ಕವಿತಿರುವುದು. ನನ್ನ ಸಮಸ್ತ ವಿಚಾರವನ್ನು ಅರಿತ ಪ್ರಭು ನೀವು, ಮುಂದೆ ನಿಮ್ಮ ಚಿತ್ತವಿದ್ದಂತೆಯೇ ಮಾಡು ಮುಕುಂದ. ಧರ್ಮನಂದನ, ನಿನ್ನ ಮನದ ಅಭಿಪ್ರಾಯವೇನು ಧರ್ಮಸಮ್ಮತವಾದರೂ ಭೀಮಾರ್ಜುನ ಸೇಡಿನ ಜ್ವಾಲೆ ಹಾರಬೇಕು. ತಂಗಿ ದೃಪದ ನರೇಂದ್ರ ನಂದಿನಿಯ ಕಣ್ಣೀರಿನ ಕಾಲುವೆ ಬತ್ತಿ ಹೋಗಲೇಬೇಕು. ಈ ಸಂಧಿಯಿಂದ ಸರ್ವರಿಗೂ ಕ್ಷೇಮ. ಈ ಸಂಧಿಯಿಂದ ನಾಳಿನ ಕುರುಸಬಿ ಆಗಬಹುದು. ನಿನ್ನ ಚಿತ್ತವಿದ್ದಂತೆಯೇ ಮಾಡು ಮುಕುಂದ. ತಂಗಿ, ಅಣ್ಣ,
ಧರ್ಮಪುತ್ರರ ಮಾತನ್ನು ಕಟ್ಟಿಕೊಂಡು ಸಂಧಿಯನ್ನು ಮಾಡಿಕೊಂಡು ಬರಬಾರದೆಂದು ತಮ್ಮಲ್ಲಿ ಸೆರೆಗೊಂಡು ಬೇಡುವೆನು ಅಣ್ಣ. ಸಂತಪಿಸುವುದೇಕೆ ಸೋದರಿ ಚಿಂತೆ ಎಂದಿರುವುದೇ ಸಂತೈಸಲು ಸಂತಪಿಸುವುದೇಕೆ ಸೋದರಿ ಚಿಂತೆ ಎಂದಿರುವುದೇ. ಗುರು ರಾಜ ಸಭೆಯಲ್ಲಿ ಗುರುಳ ದುಶಾಸನ ವರದನಾಗಿ ಬಂದು ಸಲಹಿದೆ ನಲ್ಲವೇ ಸಂತಪಿಸುವುದೇಕೆ ಸೋದರಿ ಚಿಂತೆ ಸಂತೈಸಲು ನಾನಿರೆ ಸಂತಪಿಸುವುದೇಕೆ ಸೋದರಿ ತಂಗಿ ಅಗ್ನಿಸುದೆ, ನೀನು ಚಿಂತಿಸಬೇಡ. ನಾನು ದುರ್ಯೋಧನ ಸ್ಥಾನಕ್ಕೆ ಹೋಗಿ ಸರ್ವ ಪ್ರಕಾರದಲ್ಲಿಯೂ ಆತನ ಕೋಪವನ್ನು ಕೆರಳಿಸಿ ಯುದ್ಧವನ್ನೇ ಸಿದ್ಧಪಡಿಸಿಕೊಂಡು ಬರುವೆನು. ಭೀಮಾರ್ಜುನನ್ನು ತಿದ್ದಿಕೊಳ್ಳುವ ಭಾರ ನಿನ್ನದು. ನಾನಿನ್ನು ಬರಲಿ? ಹಾಗೆ ಆಗಲಿ ಅಣ್ಣ.